ನಮಸ್ಕಾರ ಎಲ್ಲರಿಗೂ ಚಾನಲ್ಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಇಸ್ ಫೈನ್. ನಾನ್ ರಶ್ಮಿ. ಕಾಳು ತಗೊಂಡ್ ಬಂದಿದ್ರು, ಇದನ್ನ ಸುಲಿಯೋಣ ಅಂತ ಸುಲಿತಾ ಇದ್ದೀನಿ. ಈ ಕಾಳು ತುಂಬಾನೇ ಚೆನ್ನಾಗಿರುತ್ತೆ. ಉಪ್ಪಿಟ್ಟಿಗೆ, ಹುಳಿಗೆ ಯಾವ್ದಕ್ ಹಾಕಿದ್ರು ತುಂಬಾನೇ ಚೆನ್ನಾಗಿರುತ್ತೆ. ನಾಳೆ ಉಪ್ಪಿಟ್ಟಿಗೆ ಆಗತ್ತೆ ಅಂತ ನಾನು ಇವತ್ತೇ ಕಾಳು ಸುಲ್ದಿಡ್ತಾ ಇದ್ದೀನಿ. ಕಾಳು ಹಿಂದಿನ ದಿವ್ಸನೇ ಸುಲ್ದಿಟ್ಕೊಂಡ್ಬಿಟ್ರೆ ಬೇಗ ಕೆಲಸ ಆಗೋಗುತ್ತೆ. ಈ ಒಂದ್ ಮನಿ ಪ್ಲಾಂಟ್ ನ ತುಂಬಾ ದಿವಸದಿಂದ ಕ್ಲೀನ್ ಮಾಡ್ಬೇಕು ಅನ್ಕೊಳ್ತಿದ್ದೆ. ಯಾಕೋ ಆಗ್ತಾನೆ ಇರ್ಲಿಲ್ಲ. ಇವತ್ತು ಏನಾದ್ರೂ ಆಗ್ಲಿ ಫಸ್ಟ್ ಕ್ಲೀನ್ ಮಾಡ್ಬಿಡೋಣ ಅಂತ ತಗೊಂಡೆ. ಈ ಗಿಡ ತುಂಬಾ ಚೆನ್ನಾಗ್ ಬರ್ತಿದೆ. ನಮ್ಮನೆ ಒಳಗೆ ಬೆಳಕು ಜಾಸ್ತಿನೇ ಇದೆ. ಹಾಗಾಗಿ ಗಿಡ ತುಂಬಾನೇ ಚೆನ್ನಾಗ್ ಬರ್ತಾ ಇದೆ. ಎಲ್ಲೋ ಕಿಟಕಿ ಪಕ್ಕನೇ ತಗೊಂಡ್ ಹೋಗಿಡ್ಬೇಕು ಆ ತರ ಏನೂ ಇಲ್ಲ. ನೀವೇ ನೋಡಿದೀರ ಅಲ್ವಾ ಎಲ್ಲಿಟ್ಟಿದೀವಿ ಅಂತ. ಅಲ್ಲೇ ಚೆನ್ನಾಗ್ ಬರ್ತಾ ಇದೆ ಈ ಗಿಡ. ಈ ಜಾರ್ನ ಕ್ಲೀನ್ ಮಾಡೋದಕ್ಕೆ ಯಾವ್ದಾದ್ರು ಮೈಲ್ಡ್ ಲಿಕ್ವಿಡ್ ಸೋಪ್ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ. ನನಗಿಲ್ಲಿ ತಕ್ಷಣಕ್ಕೆ ಹ್ಯಾಂಡ್ ವಾಶ್ ಸಿಕ್ತು, ಅದನ್ನೇ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿ ಕ್ಲೀನ್ ಆಯ್ತು. ಗಿಡನೂ ಅಷ್ಟೇ, ಬೇರು ಎಲೆ ಎಲ್ಲದನ್ನು ಕ್ಲೀನಾಗಿ ತೊಳ್ಕೊಬೇಕು. ಎಲೆ ಮೇಲಿರೋ ಧೂಳು ಎಲ್ಲ ಹೋಗೋ ಹಾಗೆ ಚೆನ್ನಾಗಿ ತೊಳ್ಕೊಬೇಕು. ಅವಾಗ ಗಿಡ ಚೆನ್ನಾಗಿ ಬರುತ್ತೆ. ಗಿಡನ ಹಾಗೆ ತೊಳೆದಿಟ್ಬಿಟ್ರೆ ನೀರಿನ ಕಲೆ ಎಲ್ಲ ಎಲೆ ಮೇಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಗಿಡ ತೊಳೆದ್ಮೇಲೆ ಅದನ್ನ ಒಂದ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಕೊಳ್ಬೇಕು. ಅವಾಗ ತುಂಬಾನೇ ಶೈನಿಂಗ್ ಬರುತ್ತೆ ಎಲೆಗೆ. ಈ ಜಾರ್ಗೆ ಫಿಲ್ಟರ್ ವಾಟರ್ನೇ ಯೂಸ್ ಮಾಡ್ಬೇಕಾಗತ್ತೆ. ನಲ್ಲಿ ನೀರನ್ನ ಹಾಕ್ಬಿಟ್ರೆ ಏನಾಗತ್ತೆ, ಅದರಲ್ಲಿ ಬೇಗ ಸೊಳ್ಳೆ ಹುಳ ಎಲ್ಲ ಆಗತ್ತೆ. ಫಿಲ್ಟರ್ ವಾಟರ್ ಹಾಕೊಂಡ್ರೆ ಆ ತರ ಎಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಎಷ್ಟ್ ದಿವಸ ಇಟ್ರು ನೀರಲ್ಲಿ ಹುಳ ಆಗಲ್ಲ, ಚೆನ್ನಾಗಿರತ್ತೆ. ಏನಿದ್ರು ನೀರ್ ಎವಾಪರೇಟ್ ಆಗತ್ತೆ ಅನ್ನೋದ್ ಬಿಟ್ರೆ ನೀರ್ ಚೆನ್ನಾಗೇ ಇರತ್ತೆ. ಜಾರ್ಗೆ ನೀರ್ ಹಾಕಿದ್ ಯಾಕೋ ಕಡಿಮೆ ಆಯ್ತು ಅನ್ನಿಸ್ತು. ಹಾಗಾಗಿ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡೆ. ಮಧ್ಯಾಹ್ನಕ್ಕೆ ಗಣಕೆ ಸೊಪ್ಪಿನ ತಂಬುಳಿ ಮಾಡೋಣ ಅಂತ ಗಣಕೆ ಸೊಪ್ಪು ಕಿತ್ಕೊಂಡ್ ಬರೋಣ ಅಂತ ಬಂದೆ. ಅದೇನ್ ಹಿತ್ಲಲ್ಲಿ ಹಾಗೆ ಬಿಟ್ಟಿರುತ್ತೆ. ಚಿಗುರೆಲೆಗಳನ್ನ ಕಿತ್ಕೊಂಡ್ರೆ ಆಯ್ತು. ತಂಬುಳಿಗ್ ತುಂಬಾನೇ ಚೆನ್ನಾಗಾಗತ್ತೆ. ಹಾಗೆ ಇನ್ನೇನ್ ಚಳಿಗಾಲ ಬಂತಲ್ಲ, ಮೈ ಕೈ ಎಲ್ಲ ಒಡಿತಾ ಇದೆ. ಮಾಯಿಶ್ಚರೈಸರ್ ಮಾಡ್ಕೊಳ್ಳೋಣ ಅಂತ ಅಲೋವೆರಾನು ಕಿತ್ಕೊಂಡೆ. ಹಾಗೆ ನಿಮ್ಗೆ ಇದನ್ನ ಹಿಂದಿನ ವಿಡಿಯೋದಲ್ಲೇ ತೋರಿಸಿದೆ. ಮಲ್ಬರಿ ತುಂಬಾನೇ ಹೀಚಾಗಿತ್ತು. ಇವಾಗ ಒಂದೊಂದಾಗೆ ಹಣ್ಣಾಗ್ತಾ ಇದೆ, ಚೆನ್ನಾಗಿದೆ. ಅಲೋವೆರಾ ಕಟ್ ಮಾಡಿದ್ಮೇಲೆ ಅದರಲ್ಲಿ ಒಂದು ಯೆಲ್ಲೋ ಕಲರ್ ಲಿಕ್ವಿಡ್ ಬರುತ್ತೆ. ಅದನ್ನ ತೆಗೆದ್ಬಿಟ್ಟು ಹಚ್ಕೊಂಡ್ರೆ ತುಂಬಾ ಒಳ್ಳೇದು. ಅವಾಗ ರ್ಯಾಷಸ್ ಆಗಲ್ಲ. ಕೆನ್ನೆ ಮೇಲೆ ಕಡ್ತಾ ಬರೋದು, ಚಿಕ್ಕ ಚಿಕ್ಕ ಗುಳ್ಳೆ ಆಗೋದು ಆ ತರ ಎಲ್ಲ ಏನೂ ಆಗಲ್ಲ. ಹಾಗಾಗಿ ನಾನಿಲ್ಲಿ ಅಲೋವೆರಾನ ಚೆನ್ನಾಗಿ ತೊಳೆದು ಅಡ್ಗೆ ಎಲ್ಲ ಆಗೋ ತನಕ ಹೀಗೆ ಇಟ್ಬಿಟ್ರೆ ಆ ಯೆಲ್ಲೋ ಕಲರ್ ಲಿಕ್ವಿಡ್ ಎಲ್ಲ ಇಳ್ದು ಹೋಗುತ್ತೆ ಅಂತ ಇಡ್ತಾ ಇದ್ದೀನಿ.
ಮಧ್ಯಾಹ್ನ ಊಟಕ್ಕೆ ತಂಬುಳಿ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ತಂಬುಳಿ ಮಾಡೋದು ತುಂಬಾನೇ ಈಸಿ, ಹಾಗೆ ಬೇಗ ಆಗೋಗುತ್ತೆ ಕೆಲಸ. ತಂಬುಳಿ ಮಾಡೋದಕ್ಕೆ ಅಂತ ನಾನು ಇಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಇದಕ್ಕೊಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಂಬಾ ಕಡಿಮೆ ತುಪ್ಪ ಸಾಕು. ಹಾಗೇನೆ ಇದನ್ನ ತುಪ್ಪದಲ್ಲಿ ಮಾಡಿದ್ರೇನೆ ಚೆನ್ನಾಗಾಗತ್ತೆ, ಎಣ್ಣೆ ಹಾಕೊಳ್ಬಾರ್ದು. ತುಪ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಒಂದ್ ಸ್ವಲ್ಪ ಜೀರಿಗೆ ಮತ್ತೆ ಕಾಳ್ಮೆಣಸು ಹಾಕೊಂಡು ಹುರ್ಕೋಬೇಕು. ಅದೆರಡು ಚಟಪಟ ಅಂದ್ಮೇಲೆ ಅದಕ್ಕೆ ತೊಳೆದಿಟ್ಕೊಂಡಿರೋ ಗಣಕೆ ಸೊಪ್ಪು ಹಾಕ್ತಾ ಇದ್ದೀನಿ. ಈ ಗಣಕೆ ಸೊಪ್ಪು ಅಷ್ಟೇನೆ ತುಂಬಾ ಹೊತ್ತೇನ್ ಬೇಕಾಗೋದಿಲ್ಲ ಫ್ರೈ ಆಗೋದಕ್ಕೆ, ಬೇಗ ಆಗ್ಬಿಡುತ್ತೆ. ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಒಂದ್ ಸ್ವಲ್ಪ ಬೆಂದಂಗ ಆಗ್ಬೇಕು. ಸೊಪ್ಪು ಬೇಗ ಆಗತ್ತೆ, ಆದ್ರೆ ದಂಟು ಒಂದ್ ಸ್ವಲ್ಪ ಬೆಂದಂಗ ಆಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಗಣಕೆ ಸೊಪ್ಪನ್ನ ತುಂಬಾ ಹೆಸರಿಂದ ಕರೀತಾರೆ. ಗಣಕೆ ಸೊಪ್ಪು, ಕಾಚಿ ಸೊಪ್ಪು, ಕಾಕಿ ಸೊಪ್ಪು, ಕಾಶಿ ಸೊಪ್ಪು ಅಂತ ತುಂಬಾ ಹೆಸರಿಂದ ಕರೀತಾರೆ. ಇದು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು. ಮೌತ್ ಅಲ್ಸರ್ ಆಗಿದ್ರೆ, ಲಿವರ್ಗೆ, ಎಲ್ಲದಕ್ಕೂ ಅಷ್ಟೇ ತುಂಬಾನೇ ಒಳ್ಳೇದು. ಹಾಗೆ ಇದನ್ನ ಬಾಣಂತಿಯರ್ ಕೊಡ್ತಾರೆ, ಹಾಲ್ ಹೆಚ್ಚಾಗತ್ತೆ ಅಂತ. ಹಾಗಾಗಿ ಗಣಕೆ ಸೊಪ್ಪನ್ನ ಅವಾಗವಾಗ ಉಪಯೋಗಿಸೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ರುಬ್ಕೊಳ್ಳೋದಕ್ಕೆ ಒಂದ್ ಮುಷ್ಟಿಯಷ್ಟು ತೆಂಗಿನ ತುರಿ, ಹಾಗೆ ಹುರ್ಕೊಂಡಿರೋ ಗಣಕೆ ಸೊಪ್ಪು, ಜೀರಿಗೆ, ಕಾಳ್ಮೆಣಸು, ಒಂದ್ ಸ್ವಲ್ಪ ಉಪ್ಪು, ಇದಿಷ್ಟು ಹಾಕೊಂಡು ರುಬ್ಕೊಳ್ಬೇಕು. ಸೊಪ್ಪಿನ ತಂಬುಳಿ ಮಾಡೋದೆಲ್ಲ ಒಂದೇ ತರ, ಸೊಪ್ಪು ಮಾತ್ರ ಚೇಂಜ್ ಆಗ್ತಾ ಹೋಗುತ್ತೆ. ಇವತ್ ನಾನು ಇಲ್ಲಿ ಗಣಕೆ ಸೊಪ್ಪು ಹಾಕಿದೀನಿ, ಇದ್ರ ಬದಲು ದೊಡ್ಡಪತ್ರೆ ಸೊಪ್ಪು, ಒಂದೆಲ್ಗದ್ ಸೊಪ್ಪು, ಪುದೀನ ಸೊಪ್ಪು ಅಥವಾ ಎಲ್ಲದನ್ನು ಮಿಕ್ಸ್ ಮಾಡಿ, ಎಲ್ಲಾ ತರ ಸೊಪ್ಪನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿನೂ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ನಾನಿಲ್ಲಿ ರುಬ್ಕೊಂಡಿರೋದಕ್ಕೆ ಒಂದು 3 ಸೌಟಷ್ಟು ಮೊಸರನ್ನ ಸೇರಿಸ್ಕೊಂಡಿದೀನಿ. ಈ ತಂಬುಳಿ ಸ್ವಲ್ಪ ಡಾರ್ಕ್ ಗ್ರೀನ್ ಕಲರ್ ಇರತ್ತೆ. ಬೇರೆ ಸೊಪ್ಪು ಹಾಕೊಂಡ್ರೆ ಅದಿನ್ನೊಂದ್ ಸ್ವಲ್ಪ ಲೈಟ್ ಕಲರ್ ಅಂತ ಅನ್ಸುತ್ತೆ. ಮೊಸರು, ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಅನ್ನ ಕಲಿಸ್ಕೊಂಡು ತಿನ್ನೋ ತರ ಕನ್ಸಿಸ್ಟೆನ್ಸಿ ಇರಬೇಕು. ಅದಾದ್ಮೇಲೆ ಕೊನೆಯದಾಗಿ ಇನ್ನೊಂದ್ಸಲ ಒಗ್ಗರಣೆ ಹಾಕೋಬೇಕು. ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಹಾಕೊಂಡ್ರೆ ಆಯ್ತು. ತಂಬುಳಿಗೆ ಇಂಗಿನ ಒಗ್ಗರಣೆ ಏನ್ ಹಾಕಲ್ಲ, ಇದ್ 3 ತರ ಹಾಕೋದು. ಇಷ್ಟು ಮಾಡಿದ್ರೆ ತಂಬುಳಿ ರೆಡಿ ಆಗತ್ತೆ. ಇದಕ್ಕೆ ಬೇಕಾದ್ರೆ ಹೆಚ್ಚಿಟ್ಕೊಂಡಿರೋ ಹಸಿ ಈರುಳ್ಳಿನೂ ಹಾಕೋಬಹುದು, ಆಪ್ಷನಲ್ ಅಷ್ಟೇನೆ, ಇಷ್ಟಪಡೋರು ಹಾಕೊಳ್ಬಹುದು. ನನ್ಗೆ ಇದಕ್ಕೆ ಹಸಿ ಈರುಳ್ಳಿ ಹಾಕೊಂಡ್ರೆ ಇಷ್ಟ ಆಗತ್ತೆ, ಹಾಗಾಗಿ ಹಾಕೊಳ್ತಾ ಇದ್ದೀನಿ. ಊಟ ಮಾಡ್ಬೇಕಾದ್ರೆ ಫಸ್ಟ್ ತಂಬುಳಿಯನ್ನ ಊಟ ಮಾಡ್ಬೇಕು, ಆಮೇಲೆ ಸಾರು, ಹುಳಿ ಏನ್ ಬೇಕಾದ್ರೂ ಊಟ ಮಾಡಬಹುದು. ಊಟ ಎಲ್ಲ ಮುಗಿಸ್ಕೊಂಡು ಮಾಯಿಶ್ಚರೈಸರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಲೋವೆರಾನ ಈ ತರ 2 ಸೈಡು ಮುಳ್ಳು ತೆಕ್ಕೊಂಡೆ. ಆಮೇಲೆ ನನಗೆ ಎಷ್ಟು ಬೇಕೋ ಆಗುತ್ತೋ ಅಷ್ಟನ್ನ ಮಾತ್ರ ಕಟ್ ಮಾಡ್ಕೊಂಡೆ. ಹಾಗೆ ಒಂದ್ ಸೈಡ್ ಮಾತ್ರನೇ ಮೇಲ್ಗಡೆ ಅದ್ರದ್ದು ಸಿಪ್ಪೆ ತೆಕ್ಕೊಂಡೆ. ಅವಾಗ ಅಲೋವೆರಾ ಜೆಲ್ನ ಈಸಿಯಾಗಿ ತೆಕ್ಕೊಳ್ಬಹುದು ಅಂತ. ನನ್ನ ಕ್ವಾಂಟಿಟಿ ಒಂದ್ ಸ್ವಲ್ಪ ಕಡಿಮೆ ಮಾಡ್ತಿರೋದ್ರಿಂದ, ಅಂದ್ರೆ ಒಂದು ವಾರಕ್ಕಾಗೋಷ್ಟು ಮಾತ್ರನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಮಿಕ್ಸಿಗೇನು ಹಾಕ್ತಾ ಇಲ್ಲ. ಈ ಟೊಮೆಟೊ ಹೆಚ್ಚೋ ಚಾಕು ಬರುತ್ತಲ್ಲ, ಅದರಲ್ಲಿ ಒಂದ್ ಸೈಡ್ ಮುಳ್ಳಿರುತ್ತೆ, ಅದನ್ನ ಆ ಥರ ಚಾಕು ತಗೊಂಡು ನಾನಿಲ್ಲಿ ಅಲೋವೆರಾ ಜೆಲ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಅಲೋವೆರಾ ಜೆಲ್ಗೆ ನಾನಿಲ್ಲೊಂದು ಅರ್ಧ ಚಮಚದಷ್ಟು ಗ್ಲಿಸರಿನ್ ಹಾಕೊಳ್ತಾ ಇದ್ದೀನಿ.
ಬರೀ ಅಲೋವೆರಾ ಜೆಲ್ ಹಾಕೊಂಡ್ರೆ ಸ್ಕಿನ್ ಒಂದ್ ಸ್ವಲ್ಪ ಡ್ರೈ ಫೀಲ್ ಆಗುತ್ತೆ. ಹಾಗಾಗಿ ಹಾಫ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಮತ್ತೆ 1 ಸ್ಪೂನ್ ಅಷ್ಟು ರೋಸ್ ವಾಟರ್ನ ಹಾಕೊಂಡೆ. ಟೀ ಟ್ರೀ ಆಯಿಲ್ ಹಾಕೊಳ್ಳೋದ್ರಿಂದ ಒಂದ್ ಸ್ವಲ್ಪ ಪಿಂಪಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಈ ಎಸೆನ್ಷಿಯಲ್ ಆಯಿಲ್ ನ ಯೂಸ್ ಮಾಡ್ಬೇಕಾದ್ರೆ ಇದನ್ನ ಡೈರೆಕ್ಟ್ ಆಗಿ ಸ್ಕಿನ್ಗೆ ಸ್ಕ್ಯಾಲ್ಪ್ಗೆ ಎಲ್ಲ ಹಾಕೋಬಾರ್ದು. ಇದು ಹೈಲಿ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಹಾಗಾಗಿ ಇದನ್ನ ಅಲೋವೆರಾ ಜೆಲ್ ಜೊತೆಗೋ ಯಾವ್ದ್ರ ಜೊತೆಗಾದ್ರೂ ಮಿಕ್ಸ್ ಮಾಡಿನೇ ಹಚ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ಗ್ಲಾಸ್ ಜಾರ್ ಅಲ್ಲಿ ಹಾಕಿ ತೆಗೆದಿಟ್ಕೋತೀನಿ. ಇದು ಬರೀ ಫೇಸ್ಗೆ ಅಂತ ಏನಲ್ಲ, ಬಾಡಿಗೂ ಹಚ್ಕೋಬಹುದು. ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಮುಂದೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.